everyone fine. ಆಯಿತು. ಒಂದು ಕಡೆ ಇದೇ ವಿನೋದ್ ರಾಜ್ ಜೈಲಲ್ಲಿರ್ತಕ್ಕಂಥ ದರ್ಶನ್ ಅವ್ರನ್ನ ಭೇಟಿ ಮಾಡ್ಕೊಂಡು ಬಂದಿದ್ದರು. ರೇಣುಕಾಸ್ವಾಮಿಯ ಕೊಲೆ ಆರೋಪಿ ದರ್ಶನ್ ಭೇಟಿ ಮಾಡಿಕೊಂಡು ನಟ ವಿನೋದ್ ರಾಜ್ ಬಂದಿದ್ದರು. ಇದೀಗ ಎಲ್ಲಿದ್ದಾರೆ ವಿನೋದ್ ರಾಜ್ ಅಂತ ಹೇಳಿದ್ರೆ ರೇಣುಕಾಸ್ವಾಮಿ ಮನೆಗೂ ಕೂಡ ಹೋಗಿದ್ದಾರೆ. ರೇಣುಕಾಸ್ವಾಮಿ ಮನೆಗೆ ಹೋಗಿ ಭೇಟಿ ಕೊಟ್ಟು ಮಾತನಾಡಿಸಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ನಟ ವಿನೋದ್ ರಾಜ್ ಅವರು. 1 ಲಕ್ಷ ರೂಪಾಯಿಗಳ ಸಹಾಯ ಹಸ್ತ ಚಾಚಿದ್ದಾರೆ ನಟ ವಿನೋದ್ ರಾಜ್. ಇದೇ ವೇಳೆ ನೊಂದುಕೊಂಡು ರೇಣುಕಾಸ್ವಾಮಿಯವರ ತಂದೆ ಕೂಡ ಮಾತಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಂಧಾನ ಆಗ್ತಕ್ಕಂಥ ಮಾತಿಲ್ಲ. ತಪ್ಪು ಯಾರೇ ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ನನ್ನ ತಾಯಿಯನ್ನು ನೋಡಿಕೊಳ್ತಾ ಇದ್ದ ನನ್ನ ಮಗ ಇಲ್ಲಪ್ಪ, ತನ್ನ ಸೊಸೆಗೆ ಖಾಯಂ ನೌಕರಿ ಕೊಡಬೇಕು ಸರ್ಕಾರ ಅಂತ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸರ್ಕಾರಕ್ಕೆ ರೇಣುಕಾಸ್ವಾಮಿಯವರ ತಂದೆ ಈ ರೀತಿ ಒಂದು ಮನವಿಯನ್ನು ಮಾಡಿದ್ದಾರೆ. ರೇಣುಕಾಸ್ವಾಮಿಯವರ ತಂದೆಯ ಮಾತು ಕೇಳಿ ವಿನೋದ್ ರಾಜ್ ಅವರು ಕೂಡ ಕಣ್ಣೀರು ಹಾಕಿದ್ದಾರೆ. ಅಂದರೆ ಈಗ ಈ ಕಡೆ ದರ್ಶನ್ ಜೈಲಿಗೆ ಹೋಗಿದ್ದಾಗ ಇದೇ ನಟ ವಿನೋದ್ ರಾಜ್ ಅವ್ರನ್ನ ಭೇಟಿಯಾಗಿ ಬಂದಿದ್ದ ಮೇಲೆ ಇವರು ರೇಣುಕಾಸ್ವಾಮಿ ಮನೆಗೆ ಹೋಗಿದ್ದಾರೆ ಅಂತ ಹೇಳಿದಾಗ ಅದು ಒಂದು ಕೊಲೆ ಆಗಿರತಕ್ಕಂತಹ ಒಬ್ಬ ಮಗನನ್ನು ಕಳ್ಕೊಂಡಿರತಕ್ಕಂತಹ ಆ ಒಂದು ಕುಟುಂಬಕ್ಕೆ ಸಾಂತ್ವನ ಹೇಳುವ ಸಲುವಾಗಿಯೂ ಇರಬಹುದು, ಅಥವಾ ದರ್ಶನ್ ಕಡೆಯಿಂದ ಇದ್ದಂಥ ಸಂದೇಶವನ್ನು ಕೂಡ ಕೊಡಲಿಕ್ಕೂ ಇದ್ದಿರಬಹುದು. ಕಾರಣ ಇಲ್ಲಿ ಏನೇ ಮಾತುಕತೆ ಆಗಿದ್ದಾಗ ನೀವು ಗಮನಿಸಿ ನೋಡಿ, ಒಂದು ಫ್ಯಾಮಿಲಿ ಅಥವಾ ಯಾರದೇ ಮೇಲೆ ಒಂದು ಮಾತುಕತೆ ಆಗಿದ್ದಾಗ ಯಾವುದೋ ರೂಪದಲ್ಲಿ ಆ ಫ್ಯಾಮಿಲಿ ಮೆಂಬರ್ಸ್ನ ಕಡೆಯಿಂದ ಏನು ಮಾತುಕತೆ ನಡೀತಿದೆ ಎನ್ನುವುದರ ಝಲಕ್ ಆಚೆ ಬಂದುಬಿಡುತ್ತೆ. ಅದರ ಒಂದು ಸಣ್ಣ ಧ್ವನಿ ಆಚೆ ಬಂದುಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ವಿನೋದ್ ರಾಜ್ ಬಂದಿದ್ದಾರಪ್ಪ, ಅವತ್ತು ಈ ಕಡೆ ದರ್ಶನ್ ಅವ್ರನ್ನ ಮೀಟ್ ಮಾಡ್ಕೊಂಡು ಬಂದಿದ್ದರು. ಕೇಳಿರಬಹುದು, ನೋಡಿ ಯೋಚನೆ ಮಾಡಿ ಅಂತ ಕೇಳಿರಬಹುದು. ಆ ಸಂದೇಶವನ್ನು ತಲುಪಿಸೋ ಸಲುವಾಗೂ ಬಂದಿರಬಹುದು, ಅಥವಾ ಒಂದು ಕಾಳಜಿಯಿಂದ ಕೂಡ ವಿನೋದ್ ರಾಜ್ ಅವರು ಬಂದಿರಬಹುದು. ಆ ಕುಟುಂಬಕ್ಕೆ ಈ ಥರ ಒಂದು ಮಗನನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳಿ. ಆದರೆ ಇಲ್ಲೇನೇ ಮಾತುಕತೆ ನಡೆದಿರಲಿ, ತದನಂತರದ ರೇಣುಕಾಸ್ವಾಮಿ ಅವರ ತಂದೆ ಹೇಳಿಕೆ ಇತ್ತಲ್ಲ, ಯಾವುದೇ ಕಾರಣಕ್ಕೂ ನಾವು ಸಂಧಾನ ಆಗ್ತಕ್ಕಂಥ ಮಾತೇ ಇಲ್ಲ ಅನ್ನುವ ಮಾತನ್ನು ರೇಣುಕಾಸ್ವಾಮಿಯನ್ನು ಕಳ್ಕೊಂಡ ದಿನ ತದನಂತರದ ಸಮಯದಲ್ಲಿ ಅವರ ತಂದೆ ತಾಯಿ ಎಷ್ಟು ಖಡಕ್ಕಾಗಿ ಆ ಮಾತನ್ನು ಹೇಳಿದ್ರೋ, ಇವತ್ತಿಗೂ ಕೂಡ ಆ ಒಂದು ಮಾತಲ್ಲಿ ಯಾವುದೇ ರೀತಿಯಲ್ಲಿಯೂ ಕೂಡ ಸಣ್ಣ ವ್ಯತ್ಯಾಸ ಕೂಡ ಆಗಿಲ್ಲ. ಥರ ಎಂತೂ ಯೋಚನೆ ಮಾಡಿಲ್ಲ. ಆದರೆ ನಾವು ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ, ಅಷ್ಟಂತೂ ನಿಜ. ನಾವು ಸರ್ಕಾರ ಕಾನೂನು ಏನಾಗುತ್ತೆ ಅದಕ್ಕೆ ನಾವು ಭದ್ರಾಗಿರ್ತೀವಿ. ನಮ್ಮ ಮಗನಿಗೆ ನ್ಯಾಯ ಸಿಗಬೇಕು. ನಾವು ನಂದು ನಾನು ಎಷ್ಟು ಕಿರ್ಚಾಡಿದಾನೆ, ನೋವು ಮಾಡಿದಾನೆ, ಅದನ್ನು ಕರಳು ನಮ್ಮ ಕಿತ್ತು ಬರ್ತಾ ಇದೆ. ಆ ಒಂದು ದೃಷ್ಟಿಯಲ್ಲಿ ನಾವು ಎಲ್ಲರಿಗೂ ನಿಮ್ಗೆಲ್ಲರಿಗೂ ಮನವಿ ಮಾಡ್ಕೊಳ್ಳೋದಂದರೆ ಆ ರೀತಿ ಸ್ಥಿತಿಯನ್ನು ಹಬ್ಬಿಸ್ಬಿಡ್ರಿ. ನಾವು ನಿಜವಾಗ್ಲೂ ಭಾಳ ನೊಂದ್ಕೊಂಡಿದ್ದೀವಿ. ನಮ್ಮ ಮನೆತನ ಕೊಲ್ಯಾಪ್ಸ್ ಆಗಿದೆ. ನನ್ನ ತಾಯಿಗೆ ನೋಡ್ರಿ 98 ವರ್ಷ, ಅವ್ರಿಗೆ ಬೆಡ್ ಸೋರಾಗಿದೆ. ದಿನ ನೋಡ್ಕೊಂತಿದ್ದ, ದಿನ ಆಂಟಿಬಯೋಟಿಕ್ಕು ಬ್ಯಾಂಡೇಜ್ ಎಲ್ಲ ಮಾಡಿಸ್ತಾ ಇದ್ದ. ಈಗ ಮಾಡ್ಕೊಳೋರು ಯಾರಿದ್ದಾರೆ? ನಮಗೆ ಯಾರಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ದಯಮಾಡಿ ಎಲ್ಲರೂ ನಮ್ಗೆ ಸಹಕಾರ ಕೊಡ್ರಿ. ಸರ್ಕಾರ ವಿನಂತಿ ಮಾಡ್ತೀನಿ, ನಮ್ಮ ಸೊಸೆಗೆ ಒಂದು ಖಾಯಂ ನೌಕರಿ ಕೊಡಲಿ. ತಪ್ಪಿತಸ್ಥರು ಯಾರಂತ ನಮಗೆ ಗೊತ್ತಿಲ್ಲ. ನಾವು ಯಾರ ಬಗ್ಗೆ ಪ್ರಶ್ನೆ ಮಾಡಲ್ಲ. ಯಾರೇ ಇದ್ದರೂ ಅವ್ರಿಗೆ ಶಿಕ್ಷೆ ಕೊಡ್ರಿ ಅಂತ ಅಷ್ಟೇ ನಾವು ಕೇಳ್ಕೊಳ್ಳೋದು. ನಮ್ಮ ಮಗನಿಗೆ ಶಾಂತಿ ಸಿಗಬೇಕಾದ್ರೆ, ಹಾಗೆ ಇವ್ರಿಗೆ ನ್ಯಾಯ ಸಿಗಬೇಕಂದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕಂತ ನನ್ನ ಅಭಿಪ್ರಾಯ ಸರ್. ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ನಾನೇನೋ ಸಂಧಾನ ಹೊರಟಿದ್ದೀನಿ, ನಾನು ಪ್ರತಿಕ್ರಿಯೆ ಬಂದಿದೆ, ಅದು ದೊಡ್ಡ ತಪ್ಪು. ನಾವು ಅದ್ರ ಥರ ಎಂತೂ ಯೋಚನೆ ಮಾಡಿಲ್ಲ. ಆದರೆ ನಾವು ಯಾರಿಗೂ ಕೆಟ್ಟದ್ದು ಕೆಲವು ಏನೋ ಹೊಡೆದ್ರೆ ಆಯಿತು ಪರವಾಗಿಲ್ಲ ಕ್ಷಮಿಸ್ಬಿಡಿ ನನ್ನ ಅಂತ ಹೇಳ್ಬೋದು. ನಾವು ಕ್ಷಮೆ ಕೇಳಿದ್ರು, ನಾವು ಸಾಂತ್ವನ ಹೇಳಿದ್ರು, ನಾವೇನೇ ಕೊಟ್ಟರು ವಾಪಸ್ ಆ ಪ್ರಾಣನ ವಾಪಸ್ ಕೊಡೋಕ್ಕಾಗತ್ತೆ ನಾವು? ಸರ್, ದರ್ಶನ್ ಭೇಟಿ ಆದ ನಂತರ ನಿಮ್ಮ ಇಲ್ಲ ರೀ, ಅದೊಂಥರ ನೋವು. ಇದು ಇನ್ನೂ ಭಯಂಕರವಾದ ನೋವು. ನಾನು ದಾರಿ ಉದ್ದಕ್ಕೂ ಹೋಗ್ತಾ ನನ್ನನ್ನೇ ನಾನು ಹಿಂಗೆ ಸುಧಾರಿಸ್ಕೊತೀನಿ ಅಂತ ನನಗೆ ಗೊತ್ತಿಲ್ಲ. ನನ್ನ ತಲೆ ಕೆಟ್ಟು ಹೋಗಿದೆ. ಯಾರೋ ಅಜ್ಜಿ ಬೇರೆ ಇದ್ದಾರೆ, 99 ವಯಸ್ಸಿನವ್ರು ಪಾಪ. ಆಮೇಲೆ ಗರ್ಭಿಣಿಯಾಗಿದ್ದಾರೆ. ಇಲ್ಲ ರೀ, ಅವರನ್ನು ನೋಡ್ಕೊಳ್ಳೋಕ್ಕೆ ತಂದೆ ತಾಯಿ ಅದರಿದ್ದಾರೆ. ಈಗ ವೃದ್ಧರನ್ನ ನೋಡ್ಕೊಳ್ಳೋಕ್ಕೆ ಭಾರಿ ಕಷ್ಟ ಇದೆ. ಕೈ ಕಟ್ಟಿಬಿಟ್ಟು ಅವ್ರನ್ನ ಮಂಚದಲ್ಲಿ ಮಲಗಿಸಿರ್ತಾರೆ, ಕೆರ್ಕೊಂಡ್ಬಿಟ್ರೆ ಹುಣ್ಣಾಗುತ್ತೆ ಅಂತ ಹೇಳ್ಬಿಟ್ಟು ಅದೆಂಥ ನರಕರಿ ಅದು. ಇದನ್ನೆಲ್ಲ ನೋಡ್ಕೊಳ್ಳೋಕೆ ಒಂದು ಜೀವ, ಆ ಜೀವ ಇವತ್ತಿಲ್ಲ ಈ ಮನೇಲಿ ಇದ್ದಾಗ ಅವ್ರು ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ವಯಸ್ಸಾಗಿದೆ. ಅದು ಭಾರಿ ದೊಡ್ಡ ವಿಷಯ. ಅದು ಅಲ್ಲಿ ಮಾತಾಡೋಕ್ಕೆ ಅವಕಾಶಗಳು ಇಲ್ಲಿ ಇದ್ದರೆ ಹೋಯ್ತಲ್ಲ. 5 ಜನ 5 ಇದನ್ನು ಅವ್ರು ನನ್ನ ನೋಡಿದ ತಕ್ಷಣ ಅವರು ಹೆಚ್ಚು ಕಡಿಮೆ ಭಾವುಕರು ಹಾಕ್ಬಿಟ್ಟು ತಪ್ಕೊಂಡ್ಬಿಟ್ರು. ಅಣ್ಣ ಹೇಗಿದೆಯಣ್ಣ, ಏನಣ್ಣ ಬಂದ್ಯಣ್ಣ, ನೀ ಬಂದ್ಯಣ್ಣ ನಾನು ನೋಡೋಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲಿನೂ ಅದೇ ಥರ ಸುತ್ತಾರೆ. ನಿಮ್ಮ ಅಮ್ಮನ ನೋಡಿದೀವ್ರಿ 2 ಸರಿ ಬರ್ಬಿಟ್ಟು ಪಿಕ್ಚರ್ ನೋಡಿ
ಅವರಷ್ಟು ಭಕ್ತಿ ಭಾವನೆ ತುಂಬಿ ಅವ್ರನ್ನ ನೋಡಿ ನಾವು ಕಲ್ತವ್ರು, ನಾವು ಅಭಿನಯ ಮಾಡೋಕ್ಕೆ ನಾವು ಬಾಳಕ್ಕೆ ಕಲ್ತವ್ರು. ಏನು ಸರ್ ಈ ಥರ ದಿನಗಳು ಬರ್ತಾವ ಸರ್ ಅಂತ ಕೇಳ್ತಾರೆ, ಹೊಟ್ಟೆ ಬಿಡೋಗುತ್ತೆ. ಅಯ್ಯಪ್ಪ ಅದೇನು ಈಗ ದರ್ಶನ್ ವಿರುದ್ಧನೇ ಕೊಲೆ ಆರೋಪ ಇದೆ ಸರ್, ಆಲ್ರೆಡಿ ಅರೆಸ್ಟ್ ಆಗಿದೆ. ಅದ್ರ ಪ್ರಕರಣದ ಬಗ್ಗೆ ಏನು? ನೋಡೋಣ, ಪಾಪ ಅದನ್ನೇ ಹೇಳಿದ್ದಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲದೆ ಇರುವಂಥದ್ದು ನನಗೆ ಮಾತ್ರ ಹೇಗೆ ಗೊತ್ತಾಗುತ್ತೆ? ಅವ್ರು ಅದನ್ನೇ ಹೇಳ್ತಾ ಇದ್ರು, ಇವ್ರದೇ ಸರಿ ಇವ್ರದೇ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಇನ್ನೂ ಗೊತ್ತಿಲ್ಲ ಯಾರು ಅಂತ ಗೊತ್ತಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಅವ್ರು ಹೇಳೋದನ್ನು ಹೊರತಾಗಿ ನಾನು ಹೇಗೆ ಹೇಳೋಕ್ಕಾಗುತ್ತೆ? ಯಾವ ಘಟನೆಗಳು ನೋಡ್ಲಿಲ್ವೇ? ನೀವು ತೋರಿಸಿರೋದು ಅಷ್ಟೇ ನೋಡಿರೋದು. ಈ ಥರ ಘಟನೆಗಳಾಗಬಾರ್ದು. ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಸುಖ ಇರಲಿ, ನಮ್ಗೆ ಎಷ್ಟೇ ನೋವಾಗಲಿ, ನಾನು ಹೇಳ್ತಾ ಇದ್ದೀನಿ, ಬೇಕಾದ್ರೆ ಒಂದು ಎರಡು ದೊಡ್ಡ ಕಣ್ಣೀರು ಹಾಕ್ಬಿಡೋಣ, ಇಲ್ಲ ರೂಮಲ್ಲಿ ಕೂತ್ಕೊಂಡ್ಬಿಡ ಹತ್ಬಿಡೋಣ. ಆದರೆ ಯಾವತ್ತೂ ನಾವು ಈ ಕ್ರೋಧ, ದ್ವೇಷ, ವೈಮನಸ್ಯ, ಅಸೂಯೆ ಎಲ್ಲವನ್ನೂ ಬಿಟ್ಟು ನಾವು ಒಂದು ಸ್ವಲ್ಪ ಅದೆಲ್ಲರೂ ಎಷ್ಟಕ್ಕೆ ಬೇಕೋ ನಾವು ಇಟ್ಬಿಟ್ಟು ಅದಕ್ಕೆ ಕಡಿವಾಣ ಹಾಕೊಂಡು ನಾವು ಜೀವನ ಮಾಡಬೇಕು. ಕೆಲವು ಏನೋ ಹೊಡೆದ್ರೆ ಆಯಿತು ಪರವಾಗಿಲ್ಲ ಕ್ಷಮಿಸ್ಬಿಡಿ ನನ್ನ ಅಂತ